ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಎಲ್ಲರಲ್ಲೂ ಇರೋವಂಥ ವಿಷಯ. ಶರೀರ ಅಂದಮೇಲೆ ನಾನು ಹೇಳೋ ವಿಚಾರ ಎಲ್ಲ ಇದ್ದೇ ಇರುತ್ತದೆ. ಮನುಷ್ಯ ಅಂದಮೇಲೆ, ಪ್ರಾಣಿ ಅಂದಮೇಲೆ ಸಹಜ ಸ್ಥಿತಿಗಳು ಪ್ರತಿನಿತ್ಯ ನಡೀತಾ ಇರ್ತದೆ. ಅದು ಏನಪ್ಪ ಅಂತಂದರೆ, ಇವಾಗ ಭಾಳಷ್ಟು ಜನ ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತು ಲಕ್ವ ಬರ್ತಾಯಿದೆ, ಸಿಕ್ಕಾಬಟ್ಟೆ ನನಗೆ ಬಾಡಿ ಪೇಯ್ನು ಅಂಥೇಳಿ ಭಾಳ ಜನ ಸಫರ್ ಪಡ್ತಾ ಇದ್ದಾರೆ. ನಮಗೆ ಯಾಕೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಮಗೆ ಯಾಕೆ ಸಡನ್ನಾಗಿ ಪ್ಯಾರಾಲಿಸಿಸ್ ಲಕ್ವ ಬರ್ತದೆ, ಯಾಕೆ ನಮಗೆ ಸಡನ್ನಾಗಿ ಬಾಡಿ ಪೇನ್ ಎಲ್ಲ ಬರುತ್ತೆ, ಮಂಡಿ ಪಾದ ಎಲ್ಲ ಬರ್ತದೆ, ಯಾತಕ್ಕೆ ಅಂತಂದಾಗ ಡಾಕ್ಟ್ರು ಅದು ನೋಡಿಬಿಟ್ಟು ಒಂದು ಮೆಡಿಸಿನ್ಸ್ ಬರ್ಕೊಡ್ತಾರೆ. ಆದರೆ ಅದ್ರ ಮೂಲ ಸೀಕ್ರೆಟು, ರಹಸ್ಯ ಏನಪ್ಪ ಅಂತಂದರೆ, ನಮ್ಮ ಶರೀರದಲ್ಲಿ ಭಾಳಷ್ಟು ಬ್ಲಡ್ ವೆಸಲ್ಸ್ ಇದೆ. ಒಂದು ನೆಟ್ವರ್ಕ್ ಇದೆ, ಹಾರ್ಡ್ವೇರ್, ನಮ್ಮ ಬಾಡಿನಲ್ಲಿ ಹಾರ್ಡ್ವೇರ್ ವೈರಿಂಗ್ ಅಂತೀವಿ ನೋಡಿ, ಆ ಥರ ಬ್ಲಡ್ ವೆಸಲ್ಸ್ ಇದೆ. ಯಾತಕ್ಕೆ ನಮಗೆ ಸಡನ್ನಾಗಿ ಇದಕ್ಕಿದ್ದಾಗೆ ಎದೆ ಚಳಕ ಅನ್ನೋದು, ಎದೆ ಉರಿ ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು, ಸಡನ್ನಾಗಿ ನನಗೆ ತಲೆ ಸುತ್ತು ಬಂದುಬಿಡುತ್ತೆ, ಸಡನ್ನಾಗಿ ವಾಂತಿ ಬಂದಂಗೆ ಆಗುತ್ತೆ, ಸಡನ್ನಾಗಿ ಕಣ್ಣು ಮಂಜಂಗೆ ಆಗುತ್ತೆ, ಕೆಲವರಿಗೆ ಸಡನ್ನಾಗಿ ಪಿಟ್ಸ್ ಬಂದುಬಿಡ್ತದೆ, ಮೂರ್ಛೆ ರೋಗ, ಅಪಸ್ಮಾರ ಅಂತಾರೆ ಸಂಸ್ಕೃತದಲ್ಲಿ. ಈ ಥರದ್ದೆಲ್ಲ ಶುರುವಾಗ್ತಿದೆ ಇದ್ದಕ್ಕಿದ್ದಾಗೆ ಇವತ್ತಿನ ನಮ್ಮ ಮಾಡರ್ನ್ ಯುಗದಲ್ಲಿ. ಒಳ್ಳೆ ಮನೇಲಿ ವಾಸ ಮಾಡ್ತೀವಿ, ಒಳ್ಳೆ ಊಟ ತಿಂತೀವಿ, ಒಳ್ಳೆ ಹಾಸಿಗೆ ಮೇಲೆ ಮಲಗ್ತೀವಿ, ಕೈ ತುಂಬ ಸಂಬಳ ತೊಗೋತೀವಿ, ದುಡಿತೀವಿ, ವ್ಯಾಪಾರ ಮಾಡಿ, ಏನೋ ಒಟ್ಟಿನಲ್ಲಿ ಎಲ್ಲದಕ್ಕೂ ನಮಗೆ ಫೆಸಿಲಿಟಿ ಇದೆ, ಆದರೆ ಆರೋಗ್ಯ ಚೆನ್ನಾಗಿಲ್ಲ. ಯಾತಕ್ಕೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾತಕ್ಕೆ ಸಡನ್ ಲಕ್ವ ಬರ್ತದೆ? ಇದು ಕರ್ಮನೂ ಒಂದಿದೆ. ಅವ್ರ ಜಾತಕದಲ್ಲಿ ಹಾರ್ಟ್ ಅಟ್ಯಾಕ್ ಆಗಬೇಕು, ಲಕ್ವ ಬರಬೇಕು, ಪಿಟ್ಸ್ ಬರಬೇಕು ಅಂತ ಅದೊಂದು ಪ್ರಾರಬ್ಧ ರೋಗಗಳು. ಇದನ್ನು ಇನ್ನೂ ಜಾಸ್ತಿ ಮಾಡ್ಕೋಬಾರ್ದು ಅಂದರೆ ನಾವೇನು ಮಾಡಬೇಕು? ಯಾರು ತುಂಬ ಅಸೂಯೆ ಪಡ್ತಾರೋ, ಹೊಟ್ಟೆ ಕಿಚ್ಚು ಪಡ್ತಾರೋ, ಅವ್ರಿಗೆ ಬ್ಲಡ್ ವೆಸಲ್ಸು ಬ್ಲಾಕ್ ಆಗಿಬಿಡ್ತದೆ. ಅತಿಯಾದ ದುರಂಕಾರ, ಅಸೂಯೆ, ಹೊಟ್ಟೆ ಕಿಚ್ಚು, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಬಿಟ್ಟ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಮನೆ ಕಟ್ಟಿಬಿಟ್ಟ, ಲಕ್ಷ್ಮೀ ಶ್ರೀನಿವಾಸ್ ಹಂಗೆ ಮಾಡಿಬಿಟ್ಟು, ನಾನು ಕಷ್ಟಪಟ್ಟು ನಾನು ಮಾಡಿದ್ರೆ ಇವ್ನಿಗೆ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚಿಗೆ ಏನಾಗುತ್ತೆ? ಬ್ಲಡ್ ವೆಸಲ್ಸ್ ಎಲ್ಲ ಬ್ಲಾಕ್ ಆಗಿಬಿಡ್ತದೆ. ಯಾವಾಗ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಯಿತು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಲಕ್ವ ಬರ್ಬೋದು, ಸಡನ್ನಾಗಿ ಪಿಟ್ಸ್ ಬರ್ಬೋದು, ಮಂಜತರಾಗಿ ಬಿದ್ದೋಗ್ಬಿಡ್ತೀವಿ, ಮೂರ್ಛೆ ಹೋಗ್ಬಿಡ್ತೀವಿ. ನಮ್ಮ ಅಹಂಕಾರ, ಅಸೂಯೆ ನಮ್ಮ ಹಾರ್ಟ್ಗೆ ಆಗ್ಬರೋದಿಲ್ಲ. ಯಾಕೆ? ಹಾರ್ಟ್ಗೆ ಏನೂ ಗೊತ್ತಿಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ಅದು ತನಗೆ ತಾನೇ ರಕ್ತನ ಪಂಪ್ ಮಾಡುತ್ತೆ. ಪಂಪ್ ಮಾಡಿ ಮಾಡಿ ಅಶುದ್ಧವಾದ ರಕ್ತ ತಗೊಳುತ್ತೆ, ಶುದ್ಧಿ ಮಾಡಿ ಬಾಡಿಗೆ ಸರ್ಕ್ಯುಲೇಟ್ ಮಾಡುತ್ತೆ. ರಕ್ತನ ಪಂಪ್ ಮಾಡುತ್ತೆ, ಶುದ್ಧಗೊಳಿಸ್ತದೆ, ಮಾಡುತ್ತೆ. ಆದರೆ ಆ ರಕ್ತ ಶುದ್ಧಗೊಳಿಸುವಾಗ ನಮ್ಮ ಅಹಂಕಾರ, ಅಸೂಯೆ ಎಲ್ಲ ಸೇರಿರ್ತದಲ್ಲ, ಹಾರ್ಟ್ ಗೊತ್ತಿಲ್ಲ ಅಹಂಕಾರನ ಹೆಂಗೆ ಶುದ್ಧಿ ಮಾಡಬೇಕು, ಅಸೂಯೆಯನ್ನು ಹೆಂಗೆ ಶುದ್ಧಿ ಮಾಡಬೇಕು ಅಂತ. ಹಾರ್ಟ್ ಗೊತ್ತಿರೋದು ಏನು ಗೊತ್ತಾ? ಬ್ಲಡ್ಡಲ್ಲಿ ಏನಿದೆಯೋ ಅದು ತಗೋಬೇಕು ಅಷ್ಟೆ. ಯಾವಾಗದು ಅನ್ವಾಂಟೆಡ್, ಬೇಕಿಲ್ದಿರೋದು ಅಹಂಕಾರ, ಹೊಟ್ಟೆ ಕಿಚ್ಚಿ ತುಂಬ ಬರ್ತಿದೆ ರಕ್ತದೊಳಗಡೆ, ಆ ರಕ್ತದಲ್ಲಿ ಅಹಂಕಾರ, ದುರಂಕಾರ ತುಂಬ ಬರ್ತಾ ಇದೆಯಲ್ಲ, ಹಾರ್ಟ್ ಕನ್ಫ್ಯೂಷನ್, ಇದನ್ನ ಹೆಂಗೆ ಶುದ್ಧಿ ಮಾಡೋದು ನಾನು ಅಂಥೇಳಿ ಎದುರ್ಕೊಳ್ಳುತ್ತೆ, ಬೇಜಾರು ಮಾಡ್ಕೊಳ್ಳುತ್ತೆ, ಸುಮ್ಮನಾಗ್ಬಿಡ್ತದೆ. ರಕ್ತ ಮಾತ್ರ ಶುದ್ಧಿ ಮಾಡುತ್ತೆ, ಹೊರಟ್ಬಿಡ್ತದೆ. ಈ ಎಮೋಷನಲ್ ಸರ್ಕ್ಯುಲೇಷನ್ಸ್, ಅಹಂಕಾರ, ದುರಂಕಾರ, ಕೋಪ, ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳ್ಳೋದು, ಸಿಕ್ಕಾಬಟ್ಟೆ ಅಹಂಕಾರ, ಸಿಕ್ಕಾಬಟ್ಟೆ ಅಸೂಯೆ, ಸಡನ್ನಾಗಿ ಒಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಈ ಮೂರು ಇದ್ದರೆ ಸಡನ್ನಾಗಿ ಲಕ್ವ ಬಂದುಬಿಡ್ತದೆ, ಸಡನ್ನಾಗಿ ಮೂರ್ಛೆ ರೋಗ, ಸಡನ್ನಾಗಿ ವಾಂತಿ ಆಗೋದು, ಸಡನ್ನಾಗಿ ತಲೆ ಸುತ್ತೋದೆಲ್ಲ ಬಂದುಬಿಡ್ತದೆ. ಯಾವಾಗ ಕೆಟ್ಟ ಮಾತಾಡ್ತಿರ್ತೀವೋ ಆ ಶಬ್ದದ ಅಲೆಗಳು ರಕ್ತದಲ್ಲಿ ಹೋಗ್ತಾ ಇರ್ತದೆ. ಕೆಟ್ಟ ಮಾತುಗಳನ್ನು, ಶಬ್ದದ ವೈಬ್ರೇಷನ್ನು
ಆ ವೆಲಾಸಿಟಿ ಫ್ರೀಕ್ವೆನ್ಸಿ ಪ್ರಕಾರ ಹಾರ್ಟ್ ಹತ್ರ ಬರುತ್ತೆ. ಹಾರ್ಟ್ ನೋಡುತ್ತೆ ಈ ಕೆಟ್ಟ ಪದಗಳಲ್ಲಿ ವೈಬ್ರೇಟ್ ಆಗ್ತಿರೋ ಬ್ಲಡ್ಡನ್ನು ಹೆಂಗೆ ಶುದ್ಧಿ ಮಾಡೋದು. ಈ ಬ್ಲಡ್ಡಲ್ಲಿ ಆ ಅವ್ಯಾಚ ಪದಗಳೆಲ್ಲ ಯೂಸ್ ಮಾಡೋ ವೈಬ್ರೇಷನ್ ಕಲ್ಮಶ ಇದೆ, ಇದನ್ನ ಹೆಂಗೆ ಶುದ್ಧಿ ಮಾಡೋದು. ಆಗ ರಕ್ತ ಶುದ್ಧಿ ಮಾಡಲ್ಲ, ಆಗ ಬ್ಲಡ್ ವೆಸಲ್ಸ್ಗೆ ರಕ್ತ ಹೋಗೋದಿಲ್ಲ, ಪಟ್ಟಂತ ಹಾರ್ಟ್ ಅಟ್ಯಾಕು ಲಕ್ವ ಏನೋ ಆಗಿಬಿಡ್ತದೆ. ಬ್ಲಡ್ ವೆಸಲ್ ಅಂದ್ರೇನು ಈಗ ತಿಳ್ಕೊಳ್ಳೋಣ. ಬ್ಲಡ್ ವೆಸಲ್ ಅಂತಂದರೆ ನಮ್ಮ ಶರೀರದಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಇದೆ, ಟ್ಯೂಬ್ಗಳು. ಆ ಟ್ಯೂಬ್ಗಳಲ್ಲಿ ಏನು ಮಾಡುತ್ತೆ, ನಮಗೆ ಆಕ್ಸಿಜನ್ನು, ನ್ಯೂಟ್ರಿಯೆಂಟ್ಸು, ಬ್ಲಡ್ಡನ್ನು ಸರಬರಾಜು ಮಾಡುವಂಥದ್ದು ಒಂದು. ಎರಡನೇದು, ನಮ್ಮ ಶರೀರದ ರಕ್ತದಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ತೆಗೆದು ಹೊರಗೆ ಹಾಕುವಂಥ ಕೆಲಸ ಮಾಡುವಂಥ ಬ್ಲಡ್ ವೆಸಲ್ಸ್ ಭಗವಂತ ಇಟ್ಟಿದ್ದಾನೆ. ನಮ್ಮ ಬಿಲ್ಡಿಂಗ್ನಲ್ಲಿ ನೀರಿನ ಪೈಪ್ ಇದೆ. ಆ ನೀರಿನ ಪೈಪು ಬಚ್ಚ ಮನೆಗೆ ಹೋಗುತ್ತೆ, ಅಡುಗೆ ಮನೆಗೆ ಹೋಗುತ್ತೆ, ಬೆಡ್ರೂಮ್ಗೆ ಹೋಗುತ್ತೆ, ಟಾಯ್ಲೆಟಲ್ಲಿ, ಹೇಗೆ ಆ ನೀರು ಹರ್ಕೊಂಡು ಟ್ಯೂಬಲ್ಲಿ ಎಲ್ಲ ಒಂದೊಂದು ಜಾಗಕ್ಕೆ ಹೋಗುತ್ತೋ ಹಾಗೆ ಶರೀರದಲ್ಲಿರ್ತಕ್ಕಂಥ ಎಲ್ಲ 1008 ಸ್ಪೇರ್ ಪಾರ್ಟ್ಸ್ಗಳಿಗೆ ರಕ್ತ ಮತ್ತು ಆಕ್ಸಿಜನ್ನ, ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡಿ ಆ ಜಾಗದಲ್ಲಿರೋ ಕಲ್ಮಶನ ವಾಪಸ್ ತೊಗೊಂಬಂದು ಬಿಟ್ಕೊಡುತ್ತೆ. ಇದನ್ನು ಕೆಲಸ ಮಾಡೋರನ್ನ ಬ್ಲಡ್ ವೆಸಲ್ ಅಂತಾರೆ. ಒಂಥರ ಪ್ಲಮ್ಮಿಂಗ್ ವರ್ಕ್, ನಮ್ಮ ಬಾಡಿ ಒಳಗೆ ಪ್ಲಮ್ಮಿಂಗ್ ವರ್ಕ್ ಮಾಡ್ತದೆ. ಆ ಬ್ಲಡ್ ವೆಸಲ್ಸಲ್ಲಿ 4 ವೆರೈಟಿ ಇದೆ. ಒಂದು ಆರ್ಟರೀಸ್ ಅಂತ ಕರೀತಾರೆ. ಆರ್ಟರೀಸ್ ಅಂದರೆ ಏನು, ರಕ್ತವನ್ನು ಶುದ್ಧಿ ಮಾಡ್ತಲ್ಲ ಬ್ಲಡ್. ಹಾರ್ಟಲ್ಲಿ ಶುದ್ಧವಾಗಿರೋ ರಕ್ತನ ತೊಗೊಂಡು ಇಡೀ ಎಲ್ಲ ಬಾಡಿಗೆ ಸಪ್ಲೈ ಮಾಡೋವಂಥ ಒಂದು ಟ್ಯೂಬ್ ಅದು, ಅದಕ್ಕೆ ಆರ್ಟರೀಸ್ ಅಂತಾರೆ. ಆ ಆರ್ಟರೀಸ್ನ ನಾವು ಜಾಗೃತಿಯಾಗಿ ನೋಡ್ಕೋಬೇಕಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ, ಮೂರ್ಛೆ ರೋಗ ಬರುತ್ತೆ, ಲಕ ಹೊಡೆದ್ಬಿಡುತ್ತೆ. ಆರ್ಟರೀಸ್ ಅಂದ್ರೂ ಹಾರ್ಟಲ್ಲಿರೋ ಶುದ್ಧವಾದ ರಕ್ತ ತೊಗೊಂಡು ನಮ್ಮ ಬಾಡಿಯಲ್ಲಿರೋ ಎಲ್ಲ ಟಿಶ್ಯೂಸ್ಗೆ ಸಪ್ಲೈ ಮಾಡಿಕೊಟ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಭಗವಂತ ಅರೇಂಜ್ಮೆಂಟ್ನ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅದು. ಆರ್ಟರೀಸ್. ವೈನ್ಸ್ ಏನು ಮಾಡುತ್ತೆ, ನಾನೀಗ ಏನು ಹೇಳಿದೆ, ನಮ್ಮ ಬ್ಲಡ್ಡು, ಹಾರ್ಮೋನ್ಸ್ ಎಲ್ಲ ಇಡೀ ಅಂಗಾಂಗಗಳಿಗೆ ಕಳಿಸೋರು ಯಾರು, ಆರ್ಟರೀಸ್. ವೈನ್ಸ್ ಏನು ಮಾಡುತ್ತೆ, ನಮ್ಮ ರಕ್ತದಲ್ಲಿ ಅಥವಾ ಗಾಳಿಯಲ್ಲಿರೋ ಎಲ್ಲ ಥರ ಕಲ್ಮಶವನ್ನು ಎಳ್ಕೊಂಡು ವಾಪಸ್ಸು ಹಾರ್ಟ್ ಕೊಡುತ್ತೆ, ಶುದ್ಧಿ ಮಾಡುವಂಥ. ವೆಯ್ನ್ಸು ನಮ್ಮ ಬ್ಲಡ್ಡಲ್ಲಿ ಇರೋದು, ಆಕ್ಸಿಜನಲ್ಲಿರೋದು ಕೆಟ್ಟ ಕಲ್ಮಶನೆಲ್ಲ ಹಾರ್ಟಿಗೆ ಕಳಿಸಿ, ಹಾರ್ಟ್ ಇನ್ನೊಂದ್ಸಲ ಶುದ್ಧಿ ಮಾಡಿ ಕಳಿಸಪ್ಪ ಅಂತ ಹೇಳುತ್ತೆ ಆ ವೆಯ್ನ್ಸ್. ಕೆಪಿಲರೀಸ್ ಅಂದ್ರೇನು, ಇನ್ನೊಂದು ಮೂರನೇದು ಕೆಪಿಲರೀಸು ಒಳ್ಳೆಯದನ್ನು ತೊಗೊಂಡು ಕೆಟ್ಟದನ್ನು ತೊಗೊಳಕ್ಕೆ, ಒಳ್ಳೆಯದನ್ನು ಕೊಟ್ಟು ಕೆಟ್ಟದನ್ನು ತೊಗೊಳಕ್ಕೆ ಒಂದು ಸಣ್ಣ ಟ್ಯೂಬ್ ಇಟ್ಟಿದ್ದಾನೆ, ಅದಕ್ಕೆ ಕೆಪಿಲರೀಸ್ ಅಂತಾನೆ. ಒಂಥರ ಬ್ರೋಕರ್ ಇದ್ದಾಗೆ. ಶುದ್ಧವಾದ ರಕ್ತ ಗಾಳಿ ತೊಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಮತ್ತು ಬೇರೆ ಬೇರೆ ವೇಸ್ಟೇಜ್ ಎಲ್ಲ, ಟಾಕ್ಸಿನ್ಸ್ ಎಲ್ಲ ವಾಪಸ್ ಕಳಿಸ್ಕೊಡೋಕ್ಕೆ ಒಂದು ಏಜೆಂಟ್ ಇದ್ದಾನೆ, ಅದಕ್ಕೆ ಕೆಪಿಲರೀಸ್ ಅಂತಾರೆ. ಈ 3 ಬ್ಲಾಕ್ ಆಯಿತು ಅಂದರೆ ಮನುಷ್ಯ ಸತ್ತ. ಬ್ಲಡ್ ವೆಸಲ್ಸ್ನಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾನೆ ಭಗವಂತ. ನಮ್ಮನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ತಾಯಿ ಗರ್ಭದಲ್ಲಿ 9 ತಿಂಗಳಲ್ಲಿ ಇರ್ತೀವಲ್ಲ, 4ನೇ ತಿಂಗಳಿಗೆ ಶುರುವಾಗುತ್ತದು. ಬ್ಲಡ್ ವೆಸಲ್ಸ್ ಅಂದ್ರೇನು, ನಾನು ಆಗಲೇ ಹೇಳಿದೆ, ವೆಯ್ನ್ಸು, ಆರ್ಟರೀಸು, ಕೆಪಿಲರೀಸ್ ಅಂತ. ಈ ವೆಯ್ನ್ಸಲ್ಲಿ ನಾನೇನು ಹೇಳಿದೆ, ಕೆಟ್ಟದನ್ನೆಲ್ಲ ಒಳಗೆ ತೊಗೊಂಬಿಟ್ಟು ಹಾರ್ಟ್ ಕಳಿಸ್ಕೊಡುತ್ತೆ. ಈ ಆರ್ಟರೀಸಲ್ಲಿ 5 ವೆರೈಟಿ ಇದೆ ನೋಡಿ. ಒಂದು ಇನ್ಫೀರಿಯರ್ ವಿನಯಕವ, ಸುಪೀರಿಯರ್ ವಿನಯಕವ ಅಂತೇಳಿ. ಹಾರ್ಟಲ್ಲಿ 4 ಚೇಂಬರ್ ಇದೆಯಲ್ಲ ಹಾರ್ಟು, ಅದರಲ್ಲಿ ಇನ್ಫೀರಿಯರ್ ಮತ್ತು ಸುಪೀರಿಯರ್ ವಿನಯಕವ, ಪಲ್ಮನರಿ ಆರ್ಟರಿ, ಪಲ್ಮನರಿ ವೆಯ್ನ್ಸ್ ಅಂತ 2 ಇದೆ. ಆಮೇಲೆ ಅರೋಟದಿಂದ ಇಡೀ ಬಾಡಿಗೆ ಎಲ್ಲ ರಕ್ತನ ಸಪ್ಲೈ ಮಾಡಿಕೊಡುತ್ತೆ, ಶುದ್ಧವಾದ ಗಾಳಿನ ಸರ್ಕ್ಯುಲೇಟ್ ಮಾಡಿಕೊಡುತ್ತೆ. ನಮ್ಮ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡುತ್ತೆ ಈ ಬ್ಲಡ್ ವೆಸಲ್ಸು. ಅತಿಯಾಗಿ ತಿಂದರೆ ಜ್ವರ ಬರುತ್ತೆ, ಅತಿಯಾಗಿ ಕುಡಿದ್ಬಿಟ್ರೆ ಜ್ವರ ಬರ್ತದೆ. ಇಲ್ಲ ನಮ್ಮ ಟೆಂಪ್ರೇಚರ್, ನಮ್ಮ ಬಾಡಿ ಶಾಖ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗೋ ಥರ ಮಾಡೋ ವ್ಯಕ್ತಿನೇ ಬ್ಲಡ್ ವೆಸಲ್. ಇಂಥ ವ್ಯಕ್ತಿನ ನಾವು ಸರಿಯಾಗಿ ನೋಡ್ಕೋಬೇಕಲ್ವಾ. ನಾವೇನು ಮಾಡ್ತೀವಿ, ಅತಿಯಾದ ಕೋಪ ಆಯಿತು, ಇನ್ಫೀರಿಯರ್ ವಿನಯಕವ ಅಲ್ಲಿ ತೊಂದರೆ ಆಯಿತು. ಅತಿಯಾಗಿ ಕೋಪ ಮಾಡಿಕೊಂಡ್ರೆ ಇನ್ಫೀರಿಯರ್ ವಿನಾ ಕೇವ ಬ್ಲಾಕ್ ಆಗ್ತದೆ, ಸರಿಯಾಗಿ ವರ್ಕ್ ಮಾಡಲ್ಲ. ಇದು ಎಮೋಷನಲ್ ಡಿಸಾರ್ಡರ್. ಎಮೋಷನಲ್ ಡಿಸಾರ್ಡರ್ ಅಂದರೆ ಕೋಪ. ಅದಕ್ಕೆ ಕೋಪ ಇಷ್ಟಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಚಳಕನ್ನತ್ತೆ, ಎದೆ ಉರಿಯುತ್ತೆ. ಇನ್ಫೀರಿಯರ್ ವಿನಯಕವ. ಅತಿಯಾದ ಹೊಟ್ಟೆ ಕಿಚ್ಚು, ಸುಪೀರಿಯರ್ ವಿನಯಕವ ಏನಾಗುತ್ತೆ, ಅಸಿಡಿಟಿ, ಸ್ಕಿನ್ ಡಿಸೀಸು, ಕೆರೆತ, ಇಚ್ಚಿಂಗ್ ಸೆನ್ಸೇಷನು, ಸ್ವೆಲ್ಲಿಂಗು ಅಂದರೆ ಊತ, ಇನ್ಫ್ಲಮೇಷನ್, ಉರಿ. ಅದು ಸುಪೀರಿಯರ್ ವಿನಯಕವ
ಪ್ರೊಡ್ಯೂಸ್ ಮಾಡ್ಕೊಬೇಡಿ. ಯಾಕಂದರೆ ನಮ್ಮನ್ನ ಆ ಹೊಟ್ಟೆ ಕೆಚ್ಚಿದೆಯಲ್ಲ, ಆ ರಕ್ತಕ್ಕೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ, ಅಪ್ಪ ನೀನೇ ಅನುಭವಿಸ್ಕೊಂಬಿಡು ಅಂತೇಳಿ ಬಿಟ್ಬಿಡುತ್ತೆ. ಪಲ್ಮನರಿ ಆರ್ಟರಿ ಅಂತನೇನು, ಯಾವಾಗಲೂ ಚಿಂತೆ ಮಾಡೋದು. ಲಕ್ಷ್ಮೀ ಶ್ರೀನಿವಾಸ ಇಲ್ಲ, ಅವ್ನಿಗೆ ಡ್ಯಾಮೇಜ್ ಮಾಡಬೇಕು, ಅವ್ನು ಮಾಟ ಮಂತ್ರ ಮಾಡಿಸ್ಬೇಕು, ಅವ್ನು ಹೊಡಿಬೇಕು, ಅವ್ನು ಕೊಲೆ ಮಾಡಬೇಕು, ಅವ್ನಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ದಿನ ಕೂತ ನಿಂತ ನಂದೇ ಜಪ ಲಕ್ಷ್ಮೀ ಶ್ರೀನಿವಾಸ ಮೇಲೆ. ಅವಾಗೇನಾಯ್ತು, ಚಿಂತೆ ಮಾಡಿ 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 ಪಲ್ಮನರಿ ಆರ್ಟ್ರಿ ಡ್ಯಾಮೇಜ್ ಆದಾಗ ಏರುಳಿತ ಮತ್ತು ಪ್ಯಾರಾಲಿಸಿಸು ಎಲ್ಲ ಶುರುವಾಗಿಬಿಡ್ತದೆ, ದಮ್ಮು ಎಲ್ಲ. ಪಲ್ಮನರಿ ವೇನ್ಸ್ ಏನು ಮಾಡ್ತಾರೆ, ಸರಿಯಾದ ಪ್ರಾಡಕ್ಟ್ನ ಹೊರಗಾಗ್ತಿಲ್ಲ, ಟಾಕ್ಸಿನ್ ಜಾಸ್ತಿ ಆಯಿತು ಒಳಗಡೆ, ಆಗ ಕೆನ್ನೆ ಓದ್ಕೊಳ್ಳುತ್ತೆ, ಬಾಯಿ ಓದ್ಕೊಳುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಸ್ಟೋನ್ ಫಾರ್ಮ್ ಆಗುತ್ತೆ. ಪಲ್ಮನರಿ ವೇನ್ಸ್ ಏನು ಮಾಡ್ತದೆ, ವೇಸ್ಟೇಜ್ ಎಲ್ಲ ತೆಗೀತೆ, ಕಾರ್ಬನ್ ಡೈಆಕ್ಸೈಡು, ಟಾಕ್ಸಿನ್ಸು, ಕಲ್ಲು ಮಣ್ಣು ಕೂದಲೆಲ್ಲ ಹೋಗಿರ್ತದೆ ಊಟ ಮಾಡುವಾಗ ತಿನ್ನುವಾಗೆಲ್ಲ, ಅದೆಲ್ಲ ಎಳೆದು ತೆಗೆದು ಬಿಸಾಕಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ನಮ್ಮ ಈ ಕೋಪ, ತಾಪ, ಅಹಂಕಾರ, ದುರಹಂಕಾರ. ಅದಕ್ಕೆ ನಾವೆಲ್ಲರೂ ಲವ್ ಮಾಡ್ತಿದ್ರೆ ಅಹಂಕಾರ ಬರಲ್ಲ, ಪ್ರೀತಿ ಮಾಡ್ತಿದ್ರೆ ಅಸೂಯೆ ಬರೋದಿಲ್ಲ, ಲವ್ ಮಾಡ್ತಿದ್ರೆ ನಮಗೆ ಕೋಪ ಜಾಸ್ತಿ ಆಗೋದಿಲ್ಲ, ಆಗ ಹಾರ್ಟ್ ಶಾಂತ 100, 500, 1000 ವರ್ಷ ಬದುಕುತ್ತೆ. ಈ ಕೋಪಿಸ್ಟ್ರಿಗೆ ಅಹಂಕಾರ ಅಸೂಯೆ ಪಡೋರು ಬೇಗ ಸಾವು ಬರುತ್ತೆ. ಯಾಕೆ, ಈ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ಡು ಆಕ್ಸಿಜನ್ ಸರಿಯಾಗಿ ತೊಗೊಂಡೋಗಿ ಟಿಶ್ಯೂಸ್ಗೆ ಕೊಡೋಕ್ಕಾಗ್ತಿಲ್ಲ ಈ ಡಿಸ್ಟರ್ಬೆನ್ಸಿಂದ. ಏನು ಡಿಸ್ಟರ್ಬೆನ್ಸ್ ಅದು? ಕೋಪ, ಇನ್ನೇನು ಅಹಂಕಾರ, ದುರಂಕಾರ, ಅಸೂಯೆ. ಇದಲ್ದೇ ಇನ್ನೂ ಒಂದಷ್ಟು, ಅವ್ನು ನಮ್ಮ ಜಾತಿಯವನೆಲ್ಲ, ನಮ್ಮ ಧರ್ಮದವನೆಲ್ಲ, ಅವ್ನಿಗೆ ಹೇಳ್ಕೊಟ್ಬಿಟ್ರೆ ಕಲ್ತ್ಬಿಡ್ತಾನೆ, ಇವ್ನಿಗೆ ಹೇಳ್ಕೊಟ್ರೆ ತೊಂದರೆ ಆಗುತ್ತೆ ಅಂತೇಳಿ ಮನಸ್ಸಲ್ಲಿ ಟೆನ್ಷನ್ ಮಾಡಿ ಅರೋಟನ ಬ್ಲಾಕ್ ಮಾಡಿಬಿಡ್ತಾರೆ. ಅರೋಟ ಯಾವಾಗ ಬ್ಲಾಕ್ ಆಯಿತು, ಕೂತದ ಕಡೆ ಸತ್ತೋಗ್ಬಿಡ್ತಾನೆ, ಹಂಗೆ ಕುಸಿದ್ ಬಿದ್ದು ಸತ್ತೋಗ್ಬಿಡ್ತಾನೆ. ಅದಕ್ಕೆ ಇನ್ಫೀರಿಯರ್ ವಿನೇಕೇವ, ಸುಪೀರಿಯರ್ ವಿನೇಕೇವ ಮತ್ತು ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್ಸು, ಅರೋಟ, ಇದರಲ್ಲಿ ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ. ನಾವು ಚಿಂತೆ ಮಾಡೋವೆ ಪ್ರೆಷರು, ಹೊಟ್ಟೆ ಕಿಚ್ಚು, ಯೋಚನೆ ಮಾಡಿ ಮಾಡಿ ಸೌದೋಗಿರ್ತದೆ ಅದು. ಆಮೇಲೆ ನಮ್ಮ ಬಾಡಿಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್, ಇವನ್ನೆಲ್ಲ ಕ್ಯಾರಿ ಮಾಡುವಂಥದ್ದು. ಮತ್ತು ಬ್ಲಡ್ಡಲ್ಲಿರ್ತಕ್ಕಂಥ ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸ್ನ ಮೇಂಟೈನ್ ಮಾಡುವಂಥ ಶಕ್ತಿ. ಇಷ್ಟು ಬಾಡಿಲಿರೋ ಅಗ್ನಿಯನ್ನು, ಮನಸ್ಸಿಗೆ ಬೇಕಾದಂಥ ಉಲ್ಲಾಸವನ್ನು, ಮತ್ತು ನಾವು ನಿಧಾನಕ್ಕೆ ನಿದ್ದೆ ಮಾಡಬೇಕು, ನಿಧಾನಕ್ಕೆ ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು, ಶರೀರಕ್ಕಂಥ ಎಲ್ಲ 1008 ಸ್ಪೇರ್ ಪಾರ್ಟ್ಸು, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಅಂಗಾಂಗಗಳನ್ನು, ಮತ್ತು ಶರೀರದಲ್ಲಿರ್ತಕ್ಕಂಥ ಗೊಣ್ಣೆ, ಕಣ್ಣೀರು, ಜೊಲ್ಲು, ಯೂರಿನು, ಮೂತ್ರ, ಸ್ಪರ್ಮು, ಇವನ್ನೆಲ್ಲ ಲಿಕ್ವಿಡ್, ಬಾಡಿ ಒಳಗೆ ಏನು ಲಿಕ್ವಿಡ್ ಇದೆಯೋ ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಈ ಹಾರ್ಟ್ ಸಪ್ಲೈ ಮಾಡಿಕೊಡುತ್ತೆ ಶುದ್ಧವಾದ ರಕ್ತ, ಗಾಳಿಯನ್ನು. ಅದಕ್ಕೆ ಯಾವಾಗಲೂ ನಮ್ಮ ದಿನಕ್ಕೆ ಒಂದು 10 ಸಲ ಸ್ನಾನ ಮಾಡ್ತಾರೆ, ಕೆಲವರು ದಿನಕ್ಕೆ 4 ಸಲ ಸ್ನಾನ ಮಾಡ್ತಾರೆ. ಆದರೆ ಹೊಟ್ಟೆ ಕಿಚ್ಚು ಹಸೆ ಮಾತ್ರ ಹೋಗ್ತಿರೋದಿಲ್ಲ. ದಿನ ಸ್ನಾನ ಹೆಂಗೆ ಮಾಡಬೇಕು ಗೊತ್ತಾ, ಈ ಆರ್ಟರಿ ಇನ್ಫೀರಿಯರ್ ವಿನೇಕೇವ, ಸುಪೀರಿಯರ್ ವಿನೇಕೇವ ಮತ್ತು ಪಲ್ಮನರಿ ಆರ್ಟರಿ, ಪಲ್ಮನರಿ ವೈನ್ಸ್, ಅರೋಟ, ಇದನ್ನು ಶುದ್ಧ ಮಾಡಿದ್ರೆ ಮಡಿಯಾಗಿಬಿಡ್ತಾನೆ. ಸ್ನಾನ ಮಾಡಿದ್ರೆ ಮಡಿಯಾಗಲ್ಲ. ಇದು ಶುದ್ಧ ಮಾಡಿದ್ರೆ ಅವನಿಗೆ ಯಾವ ಕಾಯಿಲೆನೂ ಇರಲ್ಲ, ಆಯುಷ್ವಂತನಾಗಿ ಆರೋಗ್ಯವಾಗಿಂತಾನೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಋಷಿಗಳು, ಮುನಿಗಳು, ಸಾಧು ಸಂತರು, ಜಂಗಮರು, ಅವಧೂತರು, ಪರಮಹಂಸರು ಹೃದಯ ಅನ್ನೋದು ಭಾಳ ಚೆನ್ನಾಗಿ ಇಟ್ಕೋತಾಯಿದ್ರು. ಮಂತ್ರ ಹೇಳಿ 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 ಆ ಟಾಕ್ಸಿನ್ ತೆಗಿತಾರು, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಹೊರಗೆ ಹಾಕ್ತಾಯಿದ್ರು. ಆಹಾರದಲ್ಲಿ ತಿಂದಂಥ ಮಣ್ಣು, ಆಹಾರದಲ್ಲಿ ತಿಂದಂಥ ಕಲ್ಲು, ಕೂದಲು, ಏನೇ ಒಂದು ಫಾರಿನ್ ಬಾಡಿ ಒಳಗೋಗಿದ್ದನ್ನ ಆ ವೈಬ್ರೇಷನಿಂದ ತೆಗೆದು ಹಾಕಿಸ್ತಾಯಿದ್ರು ಆರ್ಟ್ ಕೇಳಿ. ಅದಕ್ಕೆ ಹೃದಯ ಭಾಳ ಪವಿತ್ರವಾದಂಥ, ಹೃದಯ ಡಬ್ಬನ್ನು ನಿಂತೋಯ್ತು ಅಂದರೆ ಅವನು ಶವ. ಅದರಿಂದ ನಮ್ಮ ಆಯುರ್ವೇದ ಪದ್ಧತಿನಲ್ಲಿ ಹಿಂದೆ ಸುಶ್ರುತ ಮುನಿಗಳು, ಅಂದರೆ ಆಗಿನ ಕಾಲದ ಸರ್ಜನ್, ಚರಕ ಋಷಿಗಳು ಫಿಸಿಷಿಯನು, ಜನರಲ್ ಫಿಸಿಷಿಯನು ಚರಕ ಮುನಿಗಳು. ಸುಶ್ರುತ ಮುನಿಗಳು ಆಗಿನ ಕಾಲದ ಸರ್ಜನ್. ಅವ್ರು ಹೇಳ್ತಾರೆ, ಹೃದಯನ ಚೆನ್ನಾಗಿಟ್ಕೊಳ್ಳಿ, ಬೇರೆ ಏನು ಮಾಡಬೇಡಿ. ಹೃದಯ ಚೆನ್ನಾಗಿಲ್ಲ ಅಂದರೆ ಎಲ್ಲ ಹೋಯ್ತು. ಕಣ್ಣಿಲ್ಲ ಅಂದರೂ ಬದುಕ್ಬೋದು, ಆದರೆ ಹೃದಯ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. 2 ಕಾಲಿಲ್ಲ ಅಂದರೆ ಹೆಂಗೋ ಹೋಗ್ಬೋದು, 2 ಕೈ ಇಲ್ಲ ಅಂದರೆ ಬದುಕ್ಬೋದು, 1 ಕಿಡ್ನಿ ಇದ್ದರೂ ಬದುಕ್ಬೋದು, ಹಲ್ಲಿಲ್ಲ, ಮೂಗು ಏನಿಲ್ಲ ಅಂದರೂ ಬದುಕ್ಬೋದು, ಆದರೆ ಹೃದಯ ಇಲ್ಲ ಅಂದರೆ ಬದುಕಕ್ಕೆ. ಅದಕ್ಕೆ ಹೃದಯನ ಮಡಿ ಮಾಡಬೇಕು. ಆಗ ಏನು ಮಾಡಬೇಕು, ಹೃದಯದಿಂದ ಬರತಕ್ಕಂಥ ಶುದ್ಧವಾದ ರಕ್ತವನ್ನು ಬಾಡಿ ಒಳಗಿಂದ ಬರುವಂಥ ಅಶುದ್ಧವಾದಂಥ ಕೆಟ್ಟ ಪದಾರ್ಥ ಅಥವಾ ಕಲ್ಮಶಗಳನ್ನು ಆನಂದವಾಗಿ ಕ್ಲೀನ್ ಮಾಡಿ ವಾಪಸ್ ನಮ್ಮೆಲ್ಲ ಅಂಗಾಂಗಗಳಿಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಂದರೆ ಕೋಪ ಬಿಡಬೇಕು, ಅಸೂಯೆ ಬಿಡಬೇಕು, ದುರಂಕಾರ ಬಿಡಬೇಕು, ಹೊಟ್ಟೆ ಕಿಚ್ಚು ಬಿಡಬೇಕು, ಚಿಂತೆ ಬಿಡಬೇಕು.
ವೀಕ್ಷಕರೇ, ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಸೈಟು, ಕಾರು, ಮನೆ, ಬಂಗ್ಲೆ, ಕೆಲಸ, ಗೌರ್ಮೆಂಟ್ ಕೆಲಸ ಇಲ್ದವ್ರು ಪರವಾಗಿಲ್ಲ, ನೆಮ್ಮದಿ ದುಡ್ಕೊಂಡು ಭಿಕ್ಷೆ ಬೇಡಾರು ಊಟ ಮಾಡಿ ಬದುಕೋಣ. ಹೃದಯ ಮಾತ್ರ ಚೆನ್ನಾಗಿಟ್ಕೊಳ್ಳಿ. ಹೃದಯವಂತಿಕೆಯಲ್ಲಿ ನೀವು ಶ್ರೀಮಂತರಾಗಿರಬೇಕು. ಕೋಟಿಗಟ್ಟಲೆ ಇಟ್ಕೊಂಡು ಶ್ರೀಮಂತರಾಗೋದಿಲ್ಲ. 4 ಹೊತ್ತು ಸ್ನಾನ ಮಾಡಿಬಿಟ್ಟು ಮಡಿ ಆಗಿಬಿಟ್ರೆ ಶ್ರೀಮಂತರಲ್ಲ. ವೇಷಭೂಷಗಳಿಂದ ಶ್ರೀಮಂತರಲ್ಲ. ಒಳಗಡೆ ಹೃದಯ ಚೆನ್ನಾಗಿರಬೇಕು. ಮೇಲೆಲ್ಲ ಚೆನ್ನಾಗಿದೆ, ಒಳಗಡೆ ಹೃದಯದಲ್ಲಿ ಆರ್ಟರೀಸು, ವೈನ್ಸು, ಕೆಪಿಲರೀಸ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಏನಿದ್ರೆ ಏನು ಲಾಭ? ಅದಕ್ಕೆ ನಮ್ಮ ಸುಶ್ರುತ ಮುನಿಗಳು ಆಗಿನ ಕಾಲದಲ್ಲಿ ಒಂದು ಮುದ್ರಾ ಥೆರಪಿನ ಮಾಡಿಸ್ತಾ ಇದ್ರಂತೆ. ನೋಡಿ, ಅಗ್ನಿತತ್ವ ರಕ್ತದಲ್ಲಿ ಟೆಂಪ್ರೇಚರ್ ಇರ್ತದೆ, ಬಾಡಿ ಟೆಂಪ್ರೇಚರ್ ಮಾಡೋ ಶಕ್ತಿ ಇದೆ. ಅದಕ್ಕೆ ಹೆಬ್ಬೆಟ್ಟು, ಗಾಳಿ, ಆಕ್ಸಿಜನ್ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಕೊಡೋಕ್ಕೆ ಈ ತೋರು ಬೆರಳು, ಮಧ್ಯದ ಬೆರಳು, ಅದರಲ್ಲಿರ್ತಕ್ಕಂಥ ಫ್ಲೆಕ್ಸಿಬಿಲಿಟಿ, ರಕ್ತದಲ್ಲಿ ಸಲೀಸಾಗಿ ಹೋಗಿ ಸಲೀಸಾಗಿ ಬರಬೇಕು, ಎಲ್ಲೂ ತಡೆ ಇಡಬಾರ್ದು ಅಂದರೆ ಮಧ್ಯದ ಬೆರಳು. ಮತ್ತು ರಕ್ತದ ತೂಕ, ರಕ್ತದ ಸಾಂದ್ರತೆ, ಆ ವಿಸ್ಕಾಸಿಟಿ ಮತ್ತು ಫೋರ್ಸ್, ವೆಲಾಸಿಟಿ, ಅದರ ವೈಬ್ರೇಷನ್, ಫ್ರೀಕ್ವೆನ್ಸಿ ಎಲ್ಲ ಈ ಉಂಗುರದ ಬೆರಳು. ಮತ್ತು ಯಾವಾಗಲೂ ಒಂದು ನದಿಲಿ ಕಲ್ಲು ಹಾಕಿದ್ರೆ ಆ ಕಲ್ಲು ಕಾಣುತ್ತೆ, ನೀರು. ಒಂದು ನಿಂತಿರೋ ಒಂದು ಬಕೆಟಲ್ಲಿ ನೀರಿದೆ ಅಂತ ಇಟ್ಕೊಳ್ಳಿ, ಒಂದು ಕಲ್ಲು ಹಾಕ್ತೀನಿ, ಕಾಯಿನ್ ಹಾಕ್ತೀನಿ, ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂದರೆ ಕಿರುಬೆರಳು. ಅದರಿಂದ ರಕ್ತದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಆಗ ಅವನು ಔಷಧಿ ಇಲ್ಲದೆ 106 ವರ್ಷ ಬದುಕ್ತಾನೆ. ಅದಕ್ಕೆ ಏನು ಮಾಡಬೇಕು? ಈಗ ಇಟ್ಕೊಂಡು ನೋಡಿ, ಹೀಗಿಟ್ಕೋಬೇಕು. ನಮ್ಮ ಎಲ್ಲ ಬೆರಳುಗಳು ಚೆನ್ನಾಗಿ ಅರಳಿಸಿ, ಇದಕ್ಕೆ ಸಂದಂಶ ಅಂತಾರೆ. ಒಂದಕ್ಕೊಂದು ಜಾಯಿನ್ ಮಾಡಿಬಿಟ್ಟು ನೋಡಿ, 1 ಈಗ 2 1 2 1 2 ಇದು ಮಾಡಬೇಕು. ಇನ್ನೊಮ್ಮೆ ತೋರಿಸ್ತೀನಿ. ಇದಕ್ಕೆ ನಮ್ಮ ಬ್ರೀತಿಂಗ್ ಎಕ್ಸಸೈಸ್ ನೋಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ. ಇಲ್ಲಿ ಪಟ್ ನೋಡಿ, ಈ ಶಬ್ದ ಬರಬೇಕು. ಓಂ ಅಂದಾಗ ಬೆರಳೆಲ್ಲ ಹಿಂಗೆ ಇಟ್ಕೋಬೇಕು. ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ. ಕ್ಷೋಮ್ ನರಸಿಂಹಸ್ವಾಮಿಯ ಉಸಿರಾಟದ ಶಬ್ದ. ನರಸಿಂಹಸ್ವಾಮಿ ಉಸಿರಾಡ್ಬೇಕಾದ್ರೆ ನಾವು ಆಕ್ಸಿಜನ್ ತೊಗೋತೀವಿ, ಸೋ ಅಂತೀವಿ, ಕಾರ್ಬನ್ ಡೈಆಕ್ಸೈಡ್ ಹಮ್ ಅಂತೀವಿ. ನಾವು ಉಸಿರಾಡ್ಬೇಕಾದ್ರೆ ಸೋಹಂ ಸೋಹಂ ಅಂತ ಬರ್ತೀವಿ. ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ. ನಮ್ಮ ಉಸಿರಾಟದಲ್ಲಿ ಆಕ್ಸಿಜನ್ ಹೋಗುವಾಗ ಸೋ ಅನ್ನತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುವಾಗ ಹಮ್ ಅಂತೀವಿ, ಸೋಹಂ. ಹಾಗೆ ನರಸಿಂಹಸ್ವಾಮಿಗೆ ಉಸಿರು ತೊಗೊಂಡು ಉಸಿರು ಬಿಡುವಾಗ ಕ್ಷೋಮ್ ಅಂತ ಶಬ್ದ ಬರ್ತದಂತೆ ನರಸಿಂಹರದು. ಆ ಅಕ್ಷರ ಬೀಜಾಕ್ಷರ ಹೇಳಬೇಕು. ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಅಂತ ಹೇಳಿ ದಿನ ಬೆಳಗ್ಗೆ ಸಂಜೆ 10 ನಿಮಿಷ ಮಾಡಿಬಿಟ್ಟ ಅಂದರೆ ನಮ್ಮ ಶರೀರದ ಬ್ಲಡ್ ವೆಸಲ್ಸಲ್ಲಿ 3 ಇದೆ. ಒಂದು ಆರ್ಟರೀಸು, ವೆಯಿನ್ಸು, ಕೆಪಲರೀಸ್ ಅಂತ. ಈ 3ರಲ್ಲಿರೋ ಬ್ಲಾಕೇಜು, ಗಲೀಜು, ಡಸ್ಟು ಎಲ್ಲ ತೆಗೆದು ಮಲಮೂತ್ರದಿಂದ ಹೊರಗೆ ಹಾಕುತ್ತೆ, ಇಲ್ಲ ವಾಂತಿಯಿಂದ ಬರುತ್ತೆ, ಇಲ್ಲ ಕಫದ ಮೂಲಕ ತೆಗೆದು ಹಾಕ್ಬಿಟ್ಟು 106 ವರ್ಷ ಆರಾಮಾಗಿ ಬದುಕ್ಬೋದು. ಅದಕ್ಕೆ ಊಟ ಆದಮೇಲೆ ಅಥವಾ ಊಟಕ್ಕೆ ಮುಂಚೆ ಸುಮ್ಮನೆ ಕೂತ್ಕೊಂಡು ಯಾವ್ಯಾವುದೋ ಸೀರಿಯಲ್ ನೋಡ್ತಾ ಕೂತ್ಕೋತೀರಿ, ಕೆಲ್ಸಕ್ಕೆ ಬಾರ್ದು. ಅದು ಸೀರಿಯಲ್ನಲ್ಲಿ ಏನು ತೋರಿಸ್ತಾನೋ ಅದರಲ್ಲಿ ಎಷ್ಟು ಎಮೋಷನ್ಸ್ ನಮ್ಗೆ ಅಡಾಪ್ಟ್ ಮಾಡ್ಕೋತೀವೋ, ಭಯ ಏನೇನೋ, ಯಾವುದು ದೆವ್ವ ತೋರಿಸ್ತಾರೆ ನಮ್ಗೆ ಭಯ ಆಗುತ್ತೆ, ಯಾರು ಕೊಲೆ ಮಾಡೋದು ನೋಡ್ತೀವಿ ನಮ್ಗೆ ಜುಮ್ ಅನ್ನತ್ತೆ. ಇದೆಲ್ಲ ಎಮೋಷನ್ಸ್ ಸ್ಟೋರ್ ಆಗುತ್ತೆ. ಆಗ ಹೃದಯಕ್ಕೆ ತುಂಬ ಕಷ್ಟಪಡುತ್ತೆ ಆ ಫಿಲ್ಟ್ರ್ ಮಾಡೋಕ್ಕೆ ಬ್ಲಡ್ನ. ಅಯ್ಯೋ, ನಾನು ಎಷ್ಟೆಲ್ಲ ಕೆಲಸ ಮಾಡೋಕ್ಕೆ ಬಿಡೋಲ್ವಲ್ಲ ಇವನು, ಕೋಪ ಮಾಡ್ಕೋತಾನೆ, ಭಯ ಪಡ್ತಾನೆ, ಅಸೂಯೆ ಪಡ್ತಾನೆ, ಅಹಂಕಾರದಲ್ಲಿ ಮಾತಾಡ್ತಾನಲ್ಲ, ನಾನು ಹೆಂಗಪ್ಪ ವರ್ಕ್ ಮಾಡಲಿ ಅಂತೇಳಿ ಅಲ್ಪಾಯುಷು ಪಟ್ಟಂತ ಹಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್. ಇದನ್ನೆಲ್ಲ ಈ ಬ್ಲಾಕೇಜ್ ತೆಗೆಯೋಕ್ಕೆ ಆಂಜಿಯೋಗ್ರಾಮ್ ಮಾಡ್ತಾರೆ, ಸ್ಟೆಂಟ್ ಹಾಕ್ತಾರೆ. ಇವೆಲ್ಲ ಬೇಕಾ? ಬೇಡ. ಅದರಿಂದ 1 ಪೈಸಾ ಖರ್ಚಿಲ್ದೇ ನೋಡಿ ಈ ಮುದ್ರೆ ಸಂದಂಶದಿಂದ ಲಾಕ್ ಮಾಡಿ. ಈಗ ನೋಡಿ, ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ. ಎದೆ ಉರಿತಾ ಇದ್ರೆ ಹಾರ್ಟ್ ಬರ್ನಿಂಗ್, ಹಾರ್ಟ್ ವೆಯ್ಟ್ ಏನೋ ಎದೆ ತುಂಬ ತೂಕ ಇದ್ದಂಗಿದೆ, ಯಾರೋ ಒಂದು 50 kg ಮೇಲೆ ಇಟ್ಟಂಗೆ ಆಗ್ತಿದೆ, ಭಾರ, ಅಯ್ಯೋ ಎದೆ ಭಾರ ಅಂತೀವಿ ನಾವು. ಅದನ್ನೆಲ್ಲ ಬಿಡಿಸ್ಕೋಬೋದು ಈ ಮುದ್ರೆಯಿಂದ. ಅದೇ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ. ಇಲ್ಲಾಂದರೆ ಆ ಬ್ಲಾಕೇಜ್ ಎಲ್ಲ ತೆಗಿಯೋಕ್ಕೆ, ಆ ಡಸ್ಟೆಲ್ಲ ಕ್ಲೀನ್ ಮಾಡಲಿಕ್ಕೆ ಹಾಸ್ಪಿಟ್ಲಲ್ಲಿ ಇಲ್ಲ ಇಂಜೆಕ್ಷನ್ ಕೊಡ್ತಾರೆ, ಇಲ್ಲ ಟ್ಯಾಬ್ಲೆಟ್ ಬರ್ಕೊಡ್ತಾರೆ, ಇಲ್ಲ ಸ್ಟಿರಾಯ್ಡ್ಸ್ ಕೊಡ್ತಾರೆ. ಆದರೂ ಹೋಗಲ್ಲ. ಇಲ್ಲಿ ಔಷಧಿ ತಗೊಳ್ಳೋದು, ನಾಳೆ ಹೆಂಡತಿ ಮೇಲೆ ಬೈಯೋದು, ಗಂಡ ಮೇಲೆ ಬೈಯೋದು.
ಇಲ್ಲಿ ಔಷಧಿ ತೊಗೋತಾ ಇರೋದು ಅಲ್ಲಿ ಹೊಟ್ಟೆ ಕಿಚ್ಚು ಇರೋದು ಅದು ಹೆಂಗೆ ಗುಣ ಆಗುತ್ತೆ? ಸಾಯೋವ್ರಿಗೆ ಔಷಧಿ ತೊಗೋಬೇಕಾಗ. ದಿನ ಕೋಪ, ದಿನ ಅಸೂಯೆ, ದಿನ ದುರಂಕಾರ ಅಂದಮೇಲೆ ದಿನ ತೊಗೋತಾ ಇರಬೇಕು ಆ ಗಲೀಜು ಕ್ಲೀನ್ ಮಾಡೋಕ್ಕೆ. ನೋಡಿ, ಹಾರ್ಟಿಗೆ ಗೊತ್ತಿರೋದು ಶುದ್ಧವಾದ ರಕ್ತ ತಗೊಂಡು ಬಾಡಿ ಕೊಡೋದು, ಕಲ್ಮಶವಾದ ರಕ್ತ ಗಾಳಿ ತಗೊಂಡು ಶುದ್ಧ ಮಾಡಿಕೊಡೋದು ಬಿಟ್ಬಿಟ್ಟು ನಿಮ್ಮ ಕೋಪ, ಅಹಂಕಾರ, ದುರಂಕಾರ ಗೊತ್ತಿಲ್ಲ. ಅದಕ್ಕೆ ಎಲ್ರಿಗೂ ಲವ್ ಮಾಡಿ, ಮೊದಲು ಎಲ್ಲರೂ ಲೈಕ್ ಮಾಡಿ, ಇಷ್ಟಪಡಿ. ಅದಕ್ಕೆ ಕೊನೆ ಸಂದೇಶ, ಬ್ಲಡ್ ವೆಸಲ್ಸ್ನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ಅಂತ ಮಾಡ್ತಾ ಇರಬೇಕು. ಇದು ಮಾಡ್ತಾಯಿರಿ, ಹಾರ್ಟು ಎಲ್ಲ ಚೆನ್ನಾಗೈತೆ. ಯಾವಾಗ ಹಾರ್ಟಲ್ಲಿ ಹಗುರ ಆಯಿತು, ಪಟ ಅಂತ ಎಲ್ಲ ಕೆಲಸ ಮಾಡ್ತೀರಿ, ಆರಾಮ ಬಾಡಿ ಹಗುರಾಗಿರ್ತದೆ. ಅದಕ್ಕೆ ಸ್ಮೈಲ್ ಮಾಡ್ತಿದ್ದಷ್ಟು ಹೃದಯಕ್ಕೆ ಭಾಳ ಎಕ್ಸಸೈಸ್. ಸ್ಮೈಲಿಂಗ್ ಇಸ್ ಎ ಬೆಸ್ಟ್ ಎಕ್ಸಸೈಸ್ ಫಾರ್ ಹಾರ್ಟ್ ಅಂತ ನನ್ನ ಅನುಭವ. ಅದಕ್ಕೆ ಯಾವಾಗಲೂ ಸ್ಮೈಲ್ ಮಾಡಿ, ಎಲ್ಲರೂ ಲವ್ ಮಾಡಿ ಅಂತ ಹೇಳ್ತಾ, ಈ ಬ್ಲಡ್ ವೆಸಲ್ಸ್ ಬ್ಲಾಕೇಜನ್ನೆಲ್ಲ ತೆಗೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ, ತಾವೆಲ್ಲರೂ ಮಾಡಿ. ಮತ್ತು ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ನರಸಿಂಹಕ್ರಿಯೆನ ಪ್ರತಿ ತಿಂಗಳು ನಾನು ಮಾಡ್ತಾ ಇರ್ತೀನಿ, ತಿಂಗಳಿಗೆ 2 ಸಲ. ಅದಕ್ಕೆ ಯಾರ್ಯಾರು ನರಸಿಂಹಕ್ರಿಯೆಗೆ ಅಟೆಂಡ್ ಆಗಬೇಕು, ಆ ವಿದ್ಯೆ ಕಲಿಬೇಕು, ಎಲ್ಲ ಬ್ಲಾಕೇಜು ತೆಗಿಬೇಕು ಅನ್ನೋದಾಗಿದ್ದರೆ ನಾ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ ನರಸಿಂಹಕ್ರಿಯೆದು. ಅದಕ್ಕೆ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ, ಅದು ಕಂಪ್ಲೀಟ್ ಮಾಡ್ಕೊಳ್ಳಿ. ನಮ್ಮ ಹಳೆ ಎಪಿಸೋಡ್ಸ್ದು ಇನ್ಫಾರ್ಮೇಷನ್ ಕೂಡ ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.laksmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಬ್ಲಡ್ ವೆಸಲ್ಸ್ ಬ್ಲಾಕೇಜ್ ಆಗಿದ್ದರೆ ನಮ್ಮ ಎಮೋಷನ್ಸಿಂದ, ನಾವು ತಿನ್ನೋ ಆಹಾರ ಪದಾರ್ಥದಿಂದ, ನಾವು ಕುಡಿಯೋ ಪಾನೀಯಗಳಿಂದ ನಮ್ಮ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿರ್ತದೆ. ಅದನ್ನೆಲ್ಲ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮನೆಗೊಬ್ಬ ವೈದ್ಯನ ಆಗಬೇಕು, ಮನೆಗೊಬ್ಬ ಮುದ್ರೆ ಮಾಡೋ ವ್ಯಕ್ತಿ ಇರಬೇಕು, ಮನೆಗೊಬ್ಬ ತಂತ್ರಗಳು ಮಾಡೋ ವ್ಯಕ್ತಿ ಇರಬೇಕು, ಮನೆಗೊಬ್ಬ ಅಗ್ನಿಹೋತ್ರ ಇದ್ದಾಗ ನೀವು ಯಾವ ಜ್ಯೋತಿಷ್ಯ, ವಾಸ್ತು, ಹಾಸ್ಪಿಟ್ಲ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಇದೆಲ್ಲ ಮಾಡಿ ನೀವು ಒಬ್ಬ ಡಾಕ್ಟ್ರಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.